ಯಾವ ರೀತಿಯಾಗಿದೆ ಪ್ರಚಾರ? ಬಹಳ ಚೆನ್ನಾಗೈತಿ ಸರ್. ನೀವು ನೋಡ್ತಿದ್ದೀರಾ, ಈಗ ನಾವು ಬಸಪುರನಲ್ಲಿದ್ದೀವಿ. ನಾವು ಎಲ್ಲರ ಪ್ರಚಾರ ಶುರು ಮಾಡಿದ್ರೆ ರಸ್ತೆನಲ್ಲಿ ಒಂದು 100 ನಮ್ಮ ಕಾರ್ಯಕರ್ತರು ಇರ್ತಾರೆ. ರಸ್ತೆ ಕೊನೆಗೆ ಬಂದಾಗ ಒಂದು 200 ಜನ ಬಂದು ಹಾಕ್ಬಿಡ್ತಾರೆ ರೀ. ಎಲ್ಲರೂ ಮನೆ ಹೊರಗೆ ಬರ್ತಿದ್ದಾರೆ, ಎಲ್ಲರ ಜೊತೆ ನಮ್ಮ ಜೊತೆ ಅಡ್ಡಾಡ್ತಿದ್ದಾರೆ, ಅವರು ನಮಗೆ ಬೆಂಬಲ ಕೊಡ್ತಿದ್ದಾರೆ ಸರ್. ಸರ್, ಈಗ ಪ್ರಚಾರ ಆರಂಭದ ದಿನಗಳಿಂದಲೂ ಬೇರೆ ಬೇರೆ ರೀತಿಯಾದ ವಾತಾವರಣ ಇರ್ತದೆ. ಸೊ ಇವತ್ತು ಕೊನೆಯ ಹಂತದ ಪ್ರಚಾರ. ಸೊ ಯಾವ ರೀತಿಯಾಗಿ ಇಷ್ಟು ದಿನಗಳಲ್ಲಿ ನಿಮ್ಗೆ ಯಾವ ರೀತಿಯಾಗಿ ಅನುಭವ ಬಂತು ಯುವಕರಾಗಿ ರಾಜಕೀಯ ಪ್ರವೇಶ ಮಾಡ್ತಾ ಇರೋದು? ಇಲ್ರಿ, ನೀವೇ ನೋಡ್ತಿದ್ದೀರಾ, ಇದು ನಮ್ಮ ಕಾಂಗ್ರೆಸ್ ಇಂದು ಅಪ್ವರ್ಡ್ ಟ್ರಾಜೆಕ್ಟರಿ ಆಗಿತ್ರಿ ಸರ್. ಈಗ ಫಸ್ಟ್ ಇಂದಾನೇ ಎಲ್ಲರೂ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಿದ್ರು ಸರ್. ಬಟ್ ಈಗ ಅದೇ ಯಾವ್ದಾರ ಪಕ್ಷ ಇದ್ರೆ ಯಾರು ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ವರ್ಗದ ಜನನ ಬೆಂಬಲ ತಗೊಂಡೆ ಬೆಳೀತೈತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ. ಆಮೇಲೆ ಎಷ್ಟು ಸಿಕ್ಕಾಬಟ್ಟೆ ಜಾಸ್ತಿ ಮಾರ್ಜಿನ್ ಇಂದ ಬೆಳಿತೀವಿ ಈ ಒಂದು 10 ದಿನ ನಂದಿದೆ ಸರ್. ಅಲ್ಲ, ಇಷ್ಟು ದಿನ ಪ್ರಚಾರ ಮಾಡಿದ್ರು ಸರ್, ಜನರು ಯಾವೆಲ್ಲ ಸಮಸ್ಯೆಗಳ ಬಗ್ಗೆ ನಿಮ್ಮ ಗಮನಕ್ಕೆ ತಂದ್ರು ಸರ್? ಭಾಳ ಸಮಸ್ಯೆಗಳಿರ್ತಾವೆ, ಯಾಕಂದ್ರೆ ಪ್ರತಿಯೊಬ್ಬರು ಬಾಯಿನಲ್ಲಿ ಬೇರೆ ಬೇಡಿಕೆಗಳಿದ್ದಾವೆ ಸರ್. ಸೊ ಈಗ ಮುಖ್ಯವಾಗಿ ನಾವು ಇಲ್ಲಿ ಬಸಪುರನಲ್ಲಿ ಇದೀವಲ್ರ, ಇಲ್ಲಿ ನೋಡಿದ್ರೆ ನಮ್ಮ ಬೇತೂರು ಬ್ರಿಡ್ಜ್ ಇಂದ ಬಸಾಪುರದಿಂದ APMC ಒಂದು ರಿಂಗ್ ರೋಡ್ ಎಕ್ಸ್ಟೆಂಡ್ ಮಾಡ್ದೈತಿ. ಇಲ್ಲಿ ಹಕ್ಕಪತ್ರ ಒಂದು 100 ಇಂದ 200 ಹಕ್ಕಪತ್ರಗಳು ಮಾಡಿಸೋವಿದ್ದಾವೆ. ಆಮೇಲೆ ಇಲ್ಲಿ ರುದ್ರಭೂಮಿ ಏನೈತಲ್ರಿ ಸರ್, ಇದರಲ್ಲಿ 3/4 ಕಾಂಪೌಂಡ್ ಆಗೈತಿ, ಇನ್ನ ಕ್ವಾರ್ಟರ್ ಬಾಕಿ ಐತಿ, ಅದನ್ನ ಬೇಡಿಕೆ ಇಟ್ಟಿರಿ ಸರ್. ಸೊ ಇವೆಲ್ಲ ಜನ ನಂಬಿಕೆ ಇಟ್ಕೊಂಡಿರಿ ಸರ್. ಅದು ಯಾರ ಅಭ್ಯರ್ಥಿ ಇವೆಲ್ಲ ಕೆಲಸಗಳು ಮಾಡ್ಕೊಡ್ತಾರಂದ್ರೆ ನಾವೇ ಅಂತ ಸರ್. ಬಿಜೆಪಿ ಆಗಿರೋ ವಿರೋಧ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ ಈಗಾಗಲೇ. ಸೊ ಅವ್ರಿಗೆ ಏನು ಹೇಳ್ತಾರೆ ಸರ್? ಈಗಾಗಲೇ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ದಾರೆ, ನಿಮಗೂ ಗೊತ್ತಿದೆ. ಬಿಜೆಪಿ ಅವರು ಅದೇ ಸರ್, ಅವರು ನಮ್ಮಂಗೆ ನಾವ್ ಹೆಂಗ್ ಮಾತಾಡ್ತೀವಿ, ಈಗ ಪ್ರತಿ ವಾರ್ಡ್ ಯಾವ್ದಾರ ವಾರ್ಡ್ನಲ್ಲಿ ನಾನು ಕರ್ಕೊಂಡು ಹೋಗ್ರಿ, ನನ್ನ ಅಭಿವೃದ್ಧಿ ದೃಷ್ಟಿನಲ್ಲಿ ಏನಾಗಬೇಕು ಅಂತ ನಾನು ಸ್ಪಷ್ಟವಾಗಿ ಮಾತಾಡ್ತೀನಿ ಸರ್. ಅವ್ರ ಕಡೆಯಿಂದ ಅವ್ರ ಬಾಯಿಂದ ಅಭಿವೃದ್ಧಿ ಪರವಾಗಿ ಒಂದು ಮಾತು ಬಂದಿಲ್ರಿ ಸರ್, ಒಂದು ಚರ್ಚೆನೂ ಬಂದಿಲ್ಲ. ಅವ್ರು ಬರೀ ಇಂಥ ಟಿಪ್ಪಣಿ ಮಾಡೋದೇ ಅವ್ರ ಕೆಲಸ ಸರ್. ಅದು ಮಾಡೋದು ಬಿಡ್ರಿ, ಅಭಿವೃದ್ಧಿ ಪರವಾಗಿ ಮಾತಾಡ್ರಿ. ಎಲ್ಲರೂ ನಿಮಗೆ ಮತ ಕೊಟ್ಟು ಗೆಲ್ಸ್ಬೋದು, ಆದ್ರೆ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ ಅಂತಾನೆ ಎಲ್ಲರೂ ನಾವು ಅಭಿವೃದ್ಧಿ ಬಗ್ಗೆ ಮಾತಾಡ್ತಿದ್ವಿ, ನಮಗೆ ಮತ ಕೊಡ್ತಾರೆ ಸರ್. ಫೈನಲಿ ಕಾಲಲ್ಲಿ ಚಪ್ಪಲಿ ಇಲ್ಲದೆ ವಾರಗಳ ದಿನಗಳ ಕಾಲ ಓಡಾಡ್ತಾ ಇದ್ದೀರಿ. ಸೊ ಇಂಥ ಸುಡು ಬಿಸಿಲಲ್ಲಿ ಎಷ್ಟು ಕಷ್ಟ ಆಗ್ತಿರ್ಬೋದು ಸರ್? ಏನು ಕಷ್ಟ ಇಲ್ರಿ ಸರ್, ಇದು ಭಕ್ತಿ ಬಗ್ಗೆ. ಯಾವ ರೀತಿಯಾಗಿದೆ ಪ್ರಚಾರ? ಬಹಳ ಚೆನ್ನಾಗೈತಿ ಸರ್. ನೀವು ನೋಡ್ತಿದ್ದೀರಾ, ಈಗ ನಾವು ಬಸಪುರನಲ್ಲಿದ್ದೀವಿ. ನಾವು ಎಲ್ಲರ ಪ್ರಚಾರ ಶುರು ಮಾಡಿದ್ರೆ ರಸ್ತೆನಲ್ಲಿ ಒಂದು 100 ನಮ್ಮ ಕಾರ್ಯಕರ್ತರು ಇರ್ತಾರೆ. ರಸ್ತೆ ಕೊನೆಗೆ ಬಂದಾಗ ಒಂದು 200 ಜನ ಬಂದು ಹಾಕ್ಬಿಡ್ತಾರೆ ರೀ. ಎಲ್ಲರೂ ಮನೆ ಹೊರಗೆ ಬರ್ತಿದ್ದಾರೆ, ಎಲ್ಲರ ಜೊತೆ ನಮ್ಮ ಜೊತೆ ಅಡ್ಡಾಡ್ತಿದ್ದಾರೆ, ಅವರು ನಮಗೆ ಬೆಂಬಲ ಕೊಡ್ತಿದ್ದಾರೆ ಸರ್. ಸರ್, ಈಗ ಪ್ರಚಾರ ಆರಂಭದ ದಿನಗಳಿಂದಲೂ ಬೇರೆ ಬೇರೆ ರೀತಿಯಾದ ವಾತಾವರಣ ಇರ್ತದೆ. ಸೊ ಇವತ್ತು ಕೊನೆಯ ಹಂತದ ಪ್ರಚಾರ. ಸೊ ಯಾವ ರೀತಿಯಾಗಿ ಇಷ್ಟು ದಿನಗಳಲ್ಲಿ ನಿಮ್ಗೆ ಯಾವ ರೀತಿಯಾಗಿ ಅನುಭವ ಬಂತು ಯುವಕರಾಗಿ ರಾಜಕೀಯ ಪ್ರವೇಶ ಮಾಡ್ತಾ ಇರೋದು? ಇಲ್ರಿ, ನೀವೇ ನೋಡ್ತಿದ್ದೀರಾ, ಇದು ನಮ್ಮ ಕಾಂಗ್ರೆಸ್ ಇಂದು ಅಪ್ವರ್ಡ್ ಟ್ರಾಜೆಕ್ಟರಿ ಆಗಿತ್ರಿ ಸರ್. ಈಗ ಫಸ್ಟ್ ಇಂದಾನೇ ಎಲ್ಲರೂ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಿದ್ರು ಸರ್. ಬಟ್ ಈಗ ಅದೇ ಯಾವ್ದಾರ ಪಕ್ಷ ಇದ್ರೆ ಯಾರು ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ವರ್ಗದ ಜನನ ಬೆಂಬಲ ತಗೊಂಡೆ ಬೆಳೀತೈತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ. ಆಮೇಲೆ ಎಷ್ಟು ಸಿಕ್ಕಾಬಟ್ಟೆ ಜಾಸ್ತಿ ಮಾರ್ಜಿನ್ ಇಂದ ಬೆಳಿತೀವಿ ಈ ಒಂದು 10 ದಿನ ನಂದಿದೆ ಸರ್. ಅಲ್ಲ, ಇಷ್ಟು ದಿನ ಪ್ರಚಾರ ಮಾಡಿದ್ರು ಸರ್, ಜನರು ಯಾವೆಲ್ಲ ಸಮಸ್ಯೆಗಳ ಬಗ್ಗೆ ನಿಮ್ಮ ಗಮನಕ್ಕೆ ತಂದ್ರು ಸರ್? ಭಾಳ ಸಮಸ್ಯೆಗಳಿರ್ತವೆ, ಯಾಕಂದ್ರೆ ಪ್ರತಿಯೊಬ್ಬರು ಬಾಯಿನಲ್ಲಿ ಬೇರೆ ಬೇಡಿಕೆಗಳಿದ್ದಾವೆ ಸರ್. ಸೊ ಈಗ ಮುಖ್ಯವಾಗಿ ನಾವು ಇಲ್ಲಿ ಬಸಪುರನಲ್ಲಿ ಇದೀವಲ್ರ, ಇಲ್ಲಿ ನೋಡಿದ್ರೆ ನಮ್ಮ ಬೇತೂರು ಬ್ರಿಡ್ಜ್ ಇಂದ ಬಸಾಪುರದಿಂದ APMC ಒಂದು ರಿಂಗ್ ರೋಡ್ ಎಕ್ಸ್ಟೆಂಡ್ ಮಾಡ್ದೈತಿ. ಇಲ್ಲಿ ಹಕ್ಕಪತ್ರ ಒಂದು 100 ಇಂದ 200 ಹಕ್ಕಪತ್ರಗಳು ಮಾಡಿಸೋವಿದ್ದಾವೆ. ಆಮೇಲೆ ಇಲ್ಲಿ ರುದ್ರಭೂಮಿ ಏನೈತಲ್ರಿ ಸರ್, ಇದರಲ್ಲಿ 3/4 ಕಾಂಪೌಂಡ್ ಆಗೈತಿ, ಇನ್ನ ಕ್ವಾರ್ಟರ್ ಬಾಕಿ ಐತಿ, ಅದನ್ನ ಬೇಡಿಕೆ ಇಟ್ಟಿರಿ ಸರ್. ಸೊ ಇವೆಲ್ಲ ಜನ ನಂಬಿಕೆ ಇಟ್ಕೊಂಡಿರಿ ಸರ್. ಅದು ಯಾರ ಅಭ್ಯರ್ಥಿ ಇವೆಲ್ಲ ಕೆಲಸಗಳು ಮಾಡ್ಕೊಡ್ತಾರಂದ್ರೆ ನಾವೇ ಅಂತ ಸರ್. ಬಿಜೆಪಿ ಆಗಿರೋ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ ಈಗಾಗಲೇ. ಸೊ ಅವ್ರಿಗೆ ಏನು ಹೇಳ್ತಾರೆ ಸರ್? ಈಗಾಗಲೇ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ದಾರೆ, ನಿಮಗೂ ಗೊತ್ತಿದೆ. ಬಿಜೆಪಿ ಅವರು ಅದೇ ಸರ್, ಅವರು ನಮ್ಮಂಗೆ ನಾವ್ ಹೆಂಗ್ ಮಾತಾಡ್ತೀವಿ, ಈಗ ಪ್ರತಿ ವಾರ್ಡ್ ಯಾವ್ದಾರ ವಾರ್ಡ್ನಲ್ಲಿ ನಾನು ಕರ್ಕೊಂಡು ಹೋಗ್ರಿ, ನನ್ನ ಅಭಿವೃದ್ಧಿ ದೃಷ್ಟಿನಲ್ಲಿ ಏನಾಗಬೇಕು ಅಂತ ನಾನು ಸ್ಪಷ್ಟವಾಗಿ ಮಾತಾಡ್ತೀನಿ ಸರ್. ಅವ್ರ ಕಡೆಯಿಂದ ಅವ್ರ ಬಾಯಿಂದ ಅಭಿವೃದ್ಧಿ ಪರವಾಗಿ ಒಂದು ಮಾತು ಬಂದಿಲ್ರಿ ಸರ್, ಒಂದು ಚರ್ಚೆನೂ ಬಂದಿಲ್ಲ. ಅವ್ರು ಬರೀ ಇಂಥ ಟಿಪ್ಪಣಿ ಮಾಡೋದೇ ಅವ್ರ ಕೆಲಸ ಸರ್. ಅದು ಮಾಡೋದು ಬಿಡ್ರಿ, ಅಭಿವೃದ್ಧಿ ಪರವಾಗಿ ಮಾತಾಡ್ರಿ. ಎಲ್ಲರೂ ನಿಮಗೆ ಮತ ಕೊಟ್ಟು ಗೆಲ್ಸ್ಬೋದು, ಆದ್ರೆ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ ಅಂತಾನೆ ಎಲ್ಲರೂ ನಾವು ಅಭಿವೃದ್ಧಿ ಬಗ್ಗೆ ಮಾತಾಡ್ತಿದ್ವಿ, ನಮಗೆ ಮತ ಕೊಡ್ತಾರೆ ಸರ್. ಫೈನಲಿ ಕಾಲಲ್ಲಿ ಚಪ್ಪಲಿ ಇಲ್ಲದೆ ವಾರಗಳ ದಿನಗಳ ಕಾಲ ಓಡಾಡ್ತಾ ಇದ್ದೀರಿ. ಸೊ ಇಂಥ ಸುಡು ಬಿಸಿಲಲ್ಲಿ ಎಷ್ಟು ಕಷ್ಟ ಆಗ್ತಿರ್ಬೋದು ಸರ್? ಏನು ಕಷ್ಟ ಇಲ್ರಿ ಸರ್, ಇದು ಭಕ್ತಿ ಬಗ್ಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.